ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡುವಾಗ ನಿಮ್ದೇನಾದ್ರೂ ಒಂದು ಯೂಟ್ಯೂಬ್ ಚಾನಲ್ ಇದ್ದು ಅದರಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡುವಾಗ ನಿಮ್ಗೆ ಇಲ್ಲಿ ಒಂದು ಇನ್ವೈಟ್ ಕೊಲಾಬರೇಟರ್ ಅನ್ನೋ ಒಂದು ಆಪ್ಷನ್ ಅನ್ನ ನೀವು ಕೂಡ ನೋಡಿರ್ತೀರಾ. ಈ ಒಂದು ಆಪ್ಷನ್ ಎದಕ್ಕೆ ಬಂದಿದೆ ಅಂಡ್ ಇದರಿಂದ ಏನ್ ಯೂಸ್ ಇದೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಂಡ್ ನೀವೇನಾದ್ರೂ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲೇದಾಗಿ ನೋಡೋದಾದ್ರೆ ಇನ್ವೈಟ್ ಕೊಲಾಬರೇಟರ್ ಅನ್ನೋ ಒಂದು ಆಪ್ಷನ್ ಎದಕ್ ಬಂದಿದೆ ಅಂತ ನೋಡೋದಾದ್ರೆ, ಸೊ ನಿಮ್ದು ಒಂದು ಚಾನಲ್ ಇದೆ ಅಂದ್ರೆ ನಿಮ್ ತರಾನೇ ಯಾವ್ದು ಇವಾಗ ಫಾರ್ ಎಕ್ಸಾಂಪಲ್ ನಾ ಟೆಕ್ ಚಾನಲ್ ಮಾಡ್ತೀನಿ ಅಂದ್ರೆ ನನ್ ತರಾನೇ ನೀವು ಇನ್ನೊಬ್ರು ಯಾರೋ ಟೆಕ್ ವಿಡಿಯೋನ ಮಾಡ್ತಿರ್ತಾರೆ, ಅವ್ರ ಜೊತೆ ನಾವು ಕೊಲಾಬ್ರೇಟ್ ಅನ್ನ ಮಾಡ್ಬೋದಾಗಿರುತ್ತೆ. ಕೊಲಾಬ್ರೇಟ್ ಮಾಡಿದ್ರೆ ಅವ್ರು ಕೂಡ ಒಂದು ವಿಡಿಯೋದಲ್ಲಿ ಇರ್ಬೇಕು ಅಂದ್ರೆ ಮಾತ್ರ ಅದು ಕೊಲಾಬ್ರೇಷನ್ ಅಂತ ಕರಿತೀವಿ. ನೀವು ನಿಮ್ಮ ಒಂದು ಇನ್ನೊಂದು ಚಾನಲ್ ಇದ್ರೆ ಅದರಲ್ಲೇ ನೀವು ಕೊಲಾಬ್ರೇಟ್ ಮಾಡ್ಕೋಬಹುದು. 1 ಅಥವಾ 2 ವಿಡಿಯೋ 3 ವಿಡಿಯೋ ಅಥವಾ ಈ ತರ ಮಾಡ್ಕೋಬಹುದು. ನೀವು ಪದೇ ಪದೇ ನಿಮ್ ಚಾನಲ್ಗೆ ನೀವು ಕೊಲಾಬ್ರೇಷನ್ ಮಾಡೋ ಹಾಗಿಲ್ಲ, ಇದು ರೂಲ್ಸ್ ಆಗಿರುತ್ತೆ. ಸೊ ನೀವೇನಾದ್ರೂ ಮಾಡಿದ್ರೆ ವಿಡಿಯೋ ಕೂಡ ಡಿಲೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಕಡಿಮೆ ಲಿಮಿಟ್ ಅಲ್ಲಿ ನೀವು ಯೂಸ್ ಮಾಡ್ಕೊಳ್ಳೋದು ಸೇಫ್ ಅಂತ ಹೇಳ್ತೀನಿ. ಬಟ್ ನೀವು ಬೇರೆ ಕ್ರಿಯೇಟರ್ಸ್ ಜೊತೆ ಇದನ್ನ ಕೊಲಾಬ್ರೇಷನ್ ಮಾಡಬಹುದು, ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಪ್ರಮೋಷನ್ಸ್ ಅನ್ನ ಮಾಡ್ತಿರ್ತೀರ ನೀವು ನಿಮ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಮತ್ತೆ ಮಾನಿಟೈಸೇಷನ್ ಆದ್ಮೇಲೆ ಬೇರೆ ಬೇರೆ ಬ್ರ್ಯಾಂಡ್ ಜೊತೆ ನೀವು ಕೊಲಾಬ್ರೇಷನ್ ಮಾಡೋದಕ್ಕೆ ಒಂದು ಆಪ್ಷನ್ ನಿಮ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಮಿನಿಮಮ್ ಎಷ್ಟು ಚಾನಲ್ಸ್ ಜೊತೆ ನೀವು ಕೊಲಾಬ್ರೇಷನ್ ಅನ್ನ ಮಾಡಬಹುದು ಅಂತ ನೋಡೋದಾದ್ರೆ 5 ಕ್ರಿಯೇಟರ್ಸ್ ಜೊತೆ ನೀವು ಕೊಲಾಬ್ರೇಷನ್ ಅನ್ನ ಮಾಡಬಹುದಾಗಿರುತ್ತೆ. ಅಂಡ್ ಇದು ಅರ್ನಿಂಗ್ಸ್ ಯಾವ ತರ ಶೇರ್ ಆಗುತ್ತೆ ಅಂತ ನೋಡೋದಾದ್ರೆ, ನೀವು ನಿಮ್ಮ ಒಂದು ಚಾನಲ್ ಅಲ್ಲಿ ನೀವು ಯಾರಿಗಾದ್ರೂ ಇನ್ವೈಟ್ ಮಾಡಿದಿರಾ ಅಂತಂದ್ರೆ ಆ ಒಂದು ವಿಡಿಯೋದಲ್ಲಿ ಬಂದಿರುವಂತ ಪೂರ್ತಿ ಅರ್ನಿಂಗ್ಸ್ ನಿಮ್ಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಅವ್ರ ಏನಾದ್ರು ನಿಮ್ನ ಇನ್ವೈಟ್ ಮಾಡಿದ್ರ ಅಂದ್ರೆ ಆ ಒಂದು ವಿಡಿಯೋಗೆ ಏನ್ ಬಂದಿರುತ್ತೆ ಪೂರ್ತಿ ಅರ್ನಿಂಗ್ಸ್ ಅವ್ರಿಗೆ ಹೋಗುತ್ತೆ. ಅಂಡ್ ಯಾವ್ದೇ ತರದ ಶೇರ್ ಆಗೋದಿಲ್ಲ. ಸೊ ನೀವೇನ್ ಕೊಲಾಬ್ರೇಷನ್ ಮಾಡಿರ್ತೀರಾ ನಿಮ್ಗೆ ಅಮೌಂಟ್ ಬರುತ್ತೆ. ಇದು ಇದರ ರೂಲ್ಸ್ ಆಗಿರುತ್ತೆ. ಈಗ ಯಾರಾದ್ರೂ ಒಬ್ಬ ವ್ಯೂವರ್ ನಿಮ್ಮ ಒಂದು ವಿಡಿಯೋನ ನೋಡ್ತಿರ್ತಾರ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೋದ್ರೆ ನಿಮ್ಮ ಚಾನಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಆಪ್ಷನ್ ತೋರಿಸುತ್ತೆ. ನೀವು ಯಾರ ಜೊತೆ ಕೊಲಾಬ್ರೇಟ್ ಆಗಿರ್ತೀರಾ ಅವ್ರ ಚಾನಲ್ ನ ಕೂಡ ನಿಮ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಆಪ್ಷನ್ ಅನ್ನ ತೋರಿಸುತ್ತೆ. ಸೊ ಇಬ್ಬರಿಗೂ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗುವಂತ ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. ನೀವು ಅಪ್ಲೋಡ್ ಮಾಡಿರುವಂತ ವಿಡಿಯೋ ನಿಮ್ ಚಾನಲ್ ಅಲ್ಲಿ ಕೂಡ ತೋರಿಸ್ತಾ ಇರುತ್ತೆ, ಅವ್ರ ಚಾನಲ್ ಅಲ್ಲಿ ಕೂಡ ತೋರಿಸ್ತಾ ಇರುತ್ತೆ. ಅಂಡ್ ಯಾವಾಗ ಬೇಕಾದ್ರೂ ಇದನ್ನ ನೀವು ಡಿಸೇಬಲ್ ಕೂಡ ಮಾಡ್ಕೋಬಹುದು, ಆ ತರ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ನಿಮ್ಗೆ. ಅಂಡ್ ಇದು ಆಲ್ರೆಡಿ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ನೀವು ನೋಡಬಹುದು. ಅದೇ ತರಾನೇ ಯೂಟ್ಯೂಬ್ ಅಲ್ಲಿ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ, ಬೆಸ್ಟ್ ಅಂತ ಹೇಳ್ಬೋದು. ಇದರಿಂದ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಕೂಡ ಬರ್ತಾರೆ. ಯಾವ ತರ ನಿಮ್ಮ ಒಂದು ಚಾನಲ್ ಅಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡುವಾಗ ಈ ಒಂದು ಸೆಟ್ಟಿಂಗ್ ಅನ್ನ ಮಾಡೋದಿರುತ್ತೆ, ಯಾವ ತರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಹೇಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲೇದಾಗಿ ನಿಮ್ಮ ಒಂದು ಯೂಟ್ಯೂಬ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ಐಕಾನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಲಾಂಗ್ ಫಾರ್ಮ್ ವಿಡಿಯೋನ ಕ್ರಿಯೇಷನ್ ಮಾಡ್ತಿದ್ದೀರೋ ಅಥವಾ ಶಾರ್ಟ್ ವಿಡಿಯೋನ ಕೊಲಾಬ್ರೇಷನ್ ಮಾಡ್ತಾ ಇದ್ದೀರೋ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಶಾರ್ಟ್ ವಿಡಿಯೋನ ಕೊಲಾಬ್ರೇಷನ್ ಮಾಡ್ಕೋತಾ ಇದ್ದೀನಿ. ಅಂಡ್ ಇಲ್ಲಿ ನಾನು ನನ್ನ ಚಾನಲ್ ಅನ್ನೇ ನಾನು ಕೊಲಾಬ್ರೇಟ್ ಮಾಡೋದು ಯಾವ ತರ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಿಕಾಸ್ ನನಗೆ ಬೇರೆ ಯಾರು ಫ್ರೆಂಡ್ಸ್ ಇಲ್ಲ, ಅದಕ್ಕೋಸ್ಕರ ನನ್ನ ಚಾನಲ್ ಅಲ್ಲೇ ಇದನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೀವು ಯಾರಿಗೆ ಕೊಲಾಬ್ರೇಟ್ ಮಾಡ್ಬೇಕು ಅನ್ಕೋತಾ ಇದ್ರೆ ಅವ್ರ ಚಾನಲ್ ಕೂಡ ನೀವು ಇದೇ ತರ ಮಾಡ್ಕೋಬಹುದು. ಅಂಡ್ ನೀವು ಲಾಂಗ್ ಫಾರ್ಮ್ ವಿಡಿಯೋಗೆ ಮಾಡ್ತಿರ್ತೀರಲ್ವಾ, ಸೊ ಇಲ್ಲಿ ನೀವು ಲಾಂಗ್ ಫಾರ್ಮ್ ವಿಡಿಯೋ ಮಾಡುವಾಗ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಶಾರ್ಟ್ ವಿಡಿಯೋ ಮಾಡುವಾಗ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂಡ್ ಇಲ್ಲಿ ಆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಕೊಲಾಬ್ರೇಟ್ ಮಾಡ್ಕೋಬೇಕಾಗಿರುವಂತ ವಿಡಿಯೋನ ಸೆಲೆಕ್ಟ್ ಮಾಡಿ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಂಡ್ ಇಲ್ಲಿ ನಿಮ್ಗೆ ಟೈಟಲ್ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಹಾಕೋಬೇಕಾಗುತ್ತೆ. ನೀವು ಇಲ್ಲಿ ನೋಡ್ಬೋದು ಇನ್ವೈಟ್ ಕೊಲಾಬ್ರೇಟರ್ ಅನ್ನೋ ಒಂದು ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಇಲ್ಲಿ ನೀವು ಯಾರ ಚಾನಲ್ ಅನ್ನ ನೀವು ಕೊಲಾಬ್ರೇಟ್ ಮಾಡ್ಕೋಬೇಕು ಅನ್ಕೋತಾ ಇದ್ರ ಅವರ ಒಂದು ಚಾನಲ್ ಅನ್ನ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ನನ್ನ ಚಾನಲ್ ಜೊತೆನೆ ನಾನು ಕೊಲಾಬ್ರೇಟ್ ಮಾಡ್ಕೋತಾ ಇದ್ದೀನಿ. ನಂದು ಇನ್ನೊಂದು ಬೇರೆ ಚಾನಲ್ ಇದೆ, ಸೊ ಎಡಿಟಿಂಗ್ ಬಗ್ಗೆ ಹೇಳ್ಕೊಡೋದು, ಅದರಲ್ಲಿ ವಿಡಿಯೋಸ್ ಅನ್ನ ನಾನು ಹಾಕ್ತಾ ಇಲ್ಲ. ಸೊ ಅದರಲ್ಲಿ ಕೂಡ ವಿಡಿಯೋನ ಹಾಕೋದಕ್ಕೆ ಶುರು ಮಾಡ್ತೀನಿ ಇನ್ನು ಮುಂದೆ. ಸೊ ಆ ಚಾನಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ರಿಯೇಟರ್ ಆದರ್ಶ್ ಎಡಿಟ್ಸ್ ಅಂತ ಒಂದು ಚಾನಲ್ ನೇಮ್ ಇದೆ. ಸೊ ನೋಡ್ಬೋದು ಇಲ್ಲಿ ಈ ಒಂದು ಚಾನಲ್ ಜೊತೆ ನಾನು ಅದನ್ನ ಕೊಲಾಬ್ರೇಟ್ ಮಾಡ್ತಾ ಇದ್ದೀನಿ. ಅಂಡ್ ಇಲ್ಲಿ ನೋಡ್ಬೋದು ನಿಮಗೆ ಅಲೌ ಅನಾಲಿಟಿಕ್ ವಿವಿಂಗ್ ಅಂತ ಇದೆ ಅಲ್ವಾ, ದೇ ವಾಂಟ್ ಟು ಹ್ಯಾವ್ ಆಕ್ಸೆಸ್ ಟು ರೆವಿನ್ಯೂ ಇನ್ಫಾರ್ಮೇಶನ್. ಅಂದ್ರೆ ಇದು ಏನು ಆಪ್ಷನ್ ಅಂದ್ರೆ, ಸೊ ಈ ಒಂದು ವಿಡಿಯೋನ ನೀವು ಕೊಲಾಬ್ರೇಟ್ ಮಾಡ್ತಾ ಇದ್ರಲ್ವಾ ಈ ಇನ್ನೊಂದು ಚಾನಲ್ ಜೊತೆ, ನೀವು ಯಾರ ಜೊತೆ ಕೊಲಾಬ್ರೇಟ್ ಮಾಡ್ತಿರಲ್ವಾ, ಈ ಒಂದು ವಿಡಿಯೋಗೆ ಎಷ್ಟು ವ್ಯೂಸ್ ಬಂತು, ಸಬ್ಸ್ಕ್ರೈಬರ್ಸ್ ಎಷ್ಟು ಬಂತು, ಮತ್ತೆ ಅರ್ನಿಂಗ್ಸ್ ಏನಾಯ್ತು ಅನ್ನೋದನ್ನ ಅವರು ಕೂಡ ಅವರ ಒಂದು ಚಾನಲ್ ಅನಾಲಿಟಿಕ್ಸ್ ಅಲ್ಲಿ ಇದನ್ನ ನೋಡ್ಬೋದಾಗಿರುತ್ತೆ. ಇದನ್ನ ನೀವು ಬೇಕಂದ್ರೆ ಆನ್ ಮಾಡ್ಕೋಬಹುದು, ಬೇಡ ಅಂದ್ರೆ ಆಫ್ ಮಾಡ್ಕೋಬಹುದು. ನಾನು ಇದನ್ನ ನಂದೇ ಚಾನಲ್ ಆಗಿರೋದ್ರಿಂದ ಆನ್ ಮಾಡ್ಕೋತಾ ಇದ್ದೀನಿ.
ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ಲಿಂಕ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಒಂದು ಲಿಂಕ್ ಅನ್ನ ನೀವು ಶೇರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ನೀವು ಯಾರ ಜೊತೆ ಕೊಲಾಬ್ರೇಟ್ ಮಾಡ್ಕೋಬೇಕು ಅನ್ಕೋತಾ ಇದ್ರ ಅವರ ವಾಟ್ಸಪ್ ನಂಬರ್ ಏನಾದರೂ ನಿಮ್ಮ ಜೊತೆ ಇದ್ರೆ ವಾಟ್ಸಪ್ ಅನ್ನ ನೀವು ಮಾಡ್ಬೋದು. ಇಲ್ಲಾಂದ್ರೆ ಅವರ ಜಿಮೇಲ್ ಇದ್ರೆ ನೀವು ಜಿಮೇಲ್ಗೂ ಕೂಡ ಇದನ್ನ ನೀವು ಸೆಂಡ್ ಮಾಡ್ಬೋದಾಗಿರುತ್ತೆ. ನಂದು ವಾಟ್ಸಪ್ಗೆ ನಾನು ಇದನ್ನ ಶೇರ್ ಮಾಡ್ತೀನಿ. ನೀವು ಟೆಲಿಗ್ರಾಮ್ಗೆ ಬೇಕಂದ್ರೂ ಕೂಡ ಶೇರ್ ಮಾಡ್ಬೋದು. ನಾನು ವಾಟ್ಸಪ್ಗೆ ಇದನ್ನ ಶೇರ್ ಮಾಡೋದನ್ನ ತೋರಿಸ್ತೀನಿ. ವಾಟ್ಸಪ್ ಆಪ್ಷನ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಯಾರ ಅವ್ರ ನಂಬರ್ ಇದ್ರೆ ಅವ್ರ ನಂಬರ್ಗೆ ನೀವು ಇದನ್ನ ಸೆಂಡ್ ಮಾಡಿದ್ರೆ ಮುಗಿಯಿತು. ಸೊ ಈ ತರ ನೀವು ಅವರಿಗೆ ಕೊಲಾಬ್ರೇಟ್ ಅನ್ನ ಮಾಡಿದ್ರಿ. ಇವಾಗ ನೀವೇನ್ ಮಾಡ್ಬೇಕಂದ್ರೆ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಕೊಲಾಬ್ರೇಷನ್ ಅಂತೂ ಮಾಡಿದ್ರಿ, ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂಡ್ ಇಲ್ಲಿ ನೋಡ್ಬೋದು ಅಪ್ಲೋಡ್ ಶಾರ್ಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂಡ್ ನೀವು ಆ ಒಂದು ಲಿಂಕ್ ಅನ್ನ ಅವ್ರಿಗೆ ಶೇರ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನೀವು ಬರ್ಬೇಕಾಗತ್ತೆ. ಇಲ್ಲಿ ಅಪ್ಲೋಡ್ ಶಾರ್ಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ಬೋದು ಇವಾಗ ವಿಡಿಯೋ ಕಂಪ್ಲೀಟ್ ಆಗಿ ಅಪ್ಲೋಡ್ ಆಗಿದೆ. ಇವಾಗ ನೀವು ಇನ್ನೊಂದು ಚಾನಲ್ ಅಲ್ಲಿ ಇದನ್ನ ಯಾವ ತರ ಅಕ್ಸೆಪ್ಟ್ ಮಾಡೋದಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಯಾರು ಲಿಂಕ್ ಕಳಿಸಿರ್ತಾರಲ್ವಾ ಕೊಲಾಬ್ರೇಟ್ ಮಾಡೋದಕ್ಕೆ, ಅಥವಾ ನೀವೇ ನಿಮ್ ಚಾನಲ್ಗೆ ಕೊಲಾಬ್ರೇಷನ್ ಮಾಡ್ಕೊತಿರ್ತೀರಲ್ವಾ, ಅವಾಗ ನೀವೇನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ನೀವು ಯಾರಿಗೆ ಲಿಂಕ್ ಕಳಿಸಿರ್ತೀರಲ್ವಾ ಆ ಒಂದು ಲಿಂಕ್ ಅನ್ನ ಅವರು ಈ ತರ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ಅಕ್ಸೆಪ್ಟ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಅಕ್ಸೆಪ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಕ್ಸೆಪ್ಟ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಗೆ ಇಲ್ಲಿ ನೋಡ್ಬೋದು ಕೊಲಾಬ್ರೇಷನ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಇದು ಯಾವ ಚಾನಲ್ ಅಂತ ನಿಮ್ಗೆ ತೋರಿಸ್ತೀನಿ, ಕ್ರಿಯೇಟರ್ ಆದರ್ಶ್ ಎಡಿಟ್ಸ್. ಸೊ ಈ ಒಂದು ಚಾನಲ್ ಅಲ್ಲಿ ಆ ಒಂದು ವಿಡಿಯೋ ಕೂಡ ನಿಮ್ಗೆ ತೋರಿಸುತ್ತೆ. ನಿಮ್ಗೆ ರಿಫ್ರೆಶ್ ಮಾಡಿ ತೋರಿಸ್ತೀನಿ. ಬಟ್ ಇದು ಮೇನ್ ಇಲ್ಲಿ ಏನು ಅಬೌಟ್ ಪೇಜ್ ಇರುತ್ತಲ್ವಾ ಇಲ್ಲಿ ತೋರಿಸಲ್ಲ. ಸೊ ಇಲ್ಲಿ ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕೊಲಾಬ್ರೇಷನ್ ಆಪ್ಷನ್ ಅಲ್ಲಿ ಇದು ನಿಮ್ಗೆ ತೋರಿಸ್ತಾ ಇರುತ್ತೆ. ಅಂಡ್ ಇಲ್ಲಿ ನೀವು ನನ್ನ ಇನ್ನೊಂದು ಚಾನಲ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ, ಮೇನ್ ಚಾನಲ್, ಅದರಲ್ಲಿ ಕೂಡ ನಿಮ್ಗೆ ತೋರಿಸ್ತೀನಿ. ಸೊ ನೋಡ್ಬೋದು ಮೇನ್ ಚಾನಲ್ ಅಲ್ಲಿ ನಿಮ್ಗೆ ಈ ತರ ನಿಮ್ಗೆ ಫ್ರಂಟ್ ಪೇಜ್ ಅಲ್ಲೇ ನಿಮ್ಗೆ ಈ ತರ ಒಂದು ವಿಡಿಯೋನ ತೋರಿಸ್ತಾ ಇರುತ್ತೆ. ನೀವು ಯಾರ ಜೊತೆ ಕೊಲಾಬ್ರೇಟ್ ಮಾಡಿರ್ತೀರಲ್ವಾ ಅವ್ರಿಗೇನಾದ್ರೂ ನಿಮ್ಮ ಒಂದು ವಿಡಿಯೋ ಅವ್ರ ಚಾನಲ್ ಅಲ್ಲಿ ತೋರಿಸಬಾರ್ದು ಅಂತ ಅವ್ರೇನಾದ್ರೂ ನಿಮ್ಗೆ ಹೇಳಿದ್ರೆ, ಸೊ ನೀವೇನ್ ಮಾಡ್ತೀರಾ ಅಂದ್ರೆ, ಸೊ ಸಿಂಪಲ್ ಆಗಿ ನಿಮ್ ಚಾನಲ್ ನ ಓಪನ್ ಮಾಡ್ಕೊಳ್ಳಿ. ಸೊ ನೀವು ಯಾರ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡಿರ್ತಿರಲ್ಲ ಅವರು ಆ ಒಂದು ನಿಮ್ಮ ಒಂದು ಚಾನಲ್ ಅನ್ನ ನಿಮ್ಮ ಒಂದು YT ಸ್ಟುಡಿಯೋನ ಓಪನ್ ಮಾಡ್ಕೊಂಡು ನೀವು ಕೊಲಾಬ್ರೇಟ್ ಮಾಡಿರುವಂತ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ವಿತ್ ಡ್ರಾ ಅಂತ ಇದೆ ಅಲ್ವಾ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನೀವು ಯಾರು ನಿಮ್ಗೆ ಕೊಲಾಬ್ರೇಟ್ ಮಾಡಿರ್ತೀರಾ ಅಥವಾ ನೀವು ಯಾರ ಜೊತೆ ಕೊಲಾಬ್ರೇಟ್ ಆಗಿರ್ತೀರಲ್ವಾ ಅವಾಗ ಆ ಒಂದು ವಿಡಿಯೋ ಅವರ ಒಂದು ಚಾನಲ್ ಅಲ್ಲಿ ಮಾತ್ರ ತೋರಿಸುತ್ತೆ. ಸೊ ನಿಮ್ ಚಾನಲ್ ಅಲ್ಲಿ ತೋರಿಸಲ್ಲ. ಸೊ ಈ ತರ ನೀವು ಮಾಡ್ಕೋಬಹುದಾಗಿರುತ್ತೆ. ಬಟ್ ಒಂದ್ಸಲ ನೀವು ಕೊಲಾಬ್ರೇಟ್ ಮಾಡಿ ಮತ್ತೆ ನೀವು ಅಗೇನ್ ಇದು ಕೊಲಾಬ್ರೇಟ್ ಮಾಡಕ್ಕಾಗಲ್ಲ. ಒಂದೇ ಸಲ ನೀವು ಕೊಲಾಬ್ರೇಟ್ ಮಾಡಿ ಮಾಡೋದಾಗಿರುತ್ತೆ. ಒಂದ್ ವಿಡಿಯೋಗೆ ಒಂದೇ ಕೊಲಾಬ್ರೇಷನ್ ಸಿಗುತ್ತೆ ನಿಮ್ಗೆ ಪ್ರತಿ ಸಲಾನು. ಒಂದ್ ವಿಡಿಯೋಗೆ ನೀವು ಒಂದೇ ಸಲ 5 ಜನಕ್ಕೆ ಕೊಲಾಬ್ರೇಟ್ ಮಾಡ್ಬೋದು. ಪದೇ ಪದೇ ನೀವು ಚೇಂಜ್ ಮಾಡೋದು ಸರಿ ಮಾಡೋದು ಈ ತರ ಮಾಡಕ್ಕಾಗಲ್ಲ. ಒಂದ್ಸಲ ನೀವು ವಿತ್ ಡ್ರಾ ಕೊಟ್ರೆ ಮುಗೀತು. ಮತ್ತೆ ನೀವು ಆ ವಿಡಿಯೋ ಜೊತೆ ಮತ್ತೆ ಕೊಲಾಬ್ರೇಟ್ ಮಾಡಕ್ಕಲ್ಲ. ಮತ್ತೆ ನೀವು ಹೊಸ ಒಂದು ವಿಡಿಯೋದಲ್ಲೇ ಕೊಲಾಬ್ರೇಟ್ ಮಾಡೋದಕ್ಕೆ ನಿಮ್ಗೆ ಆಪ್ಷನ್ ಸಿಗುತ್ತೆ. ಐ ಹೋಪ್ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಮಾಡಿ. ಇದೇ ತರ ಯೂಟ್ಯೂಬ್ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ಸೊ ನೀವೇನಾದ್ರೂ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಮಾಡಿ. ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.